ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾರೆ? ನಾನು ವಿಜ್ಞಾನದ ಮಲೇಶ್ ಪಾಂಡೆ ವಿಜ್ಞಾನ ಮುಂಚೆ ಏನಾಗಿತ್ತು ನಿಮಗೆ? ಮುಂಚೆ ಸರ್ ನಮಗೆ 5-6 ವರ್ಷದಿಂದ ತುಂಬ ಶುಗರು ಥೈರಾಯ್ಡ್ ಬಂದಿತ್ತು. ಆಮೇಲೆ ಡಾಕ್ಟರ್ ಹತ್ರ ತೋರಿಸಿದ್ರೆ ಸ್ವಲ್ಪ ಮೆಡಿಸಿನ್ ಕೊಡ್ತಾಯಿದ್ರು. ನಾವು ಫುಡ್ ಎಲ್ಲ ಅವಾಯ್ಡ್ ಮಾಡ್ತಾಯಿದ್ವಿ. ಈಗ ನಮ್ಮ ಸ್ನೇಹಿತರೊಬ್ಬರು ಆರ್ಬಲ್ ತಗೊಳ್ಳಿ ತುಂಬ ಜನ ಆಗುತ್ತೆ ಅಂತಂದರು. ಆಮೇಲೆ ಆರ್ಬಲ್ ತಗೊಂಡ್ಮೇಲೆ ನನಗೆ ಏನೂ ಅಷ್ಟೊಂದು ಗೊತ್ತಾಗಿಲ್ಲ ಸರ್. ಎಲ್ಲರೂ ತಗೊಳ್ತಾರಲ್ಲ ಅಂತ ಆಪ್ರೇಷನ್ ತೊಗೊಂಡಿದ್ದೆ. ಅದು ನೀರಲ್ಲಿ 3 ಸರಿ 4 ಸರಿ ತಗೊತಾ ಇದ್ವಿ. ಆಮೇಲೆ ಸ್ವಲ್ಪ ಹಸು ಸ್ವಲ್ಪ ಆಗ್ತಾಯಿತ್ತು. ನಾವು ಫಸ್ಟ್ ಬೆಳಗ್ಗೆ ಆಪ್ರೇಷನ್ ತಗೊಂಡು ಆಮೇಲೆ ಇಷ್ಟೇಕ್ ಅಂತ ಒಂದು 3 ಡಬ್ಬದಲ್ಲಿ 2 ಸ್ಪೂನ್ ಒಂದು 1 ಸ್ಪೂನ್ ಒಂದು 3 ಸ್ಪೂನ್ ಒಂದು ತಗೊಳ್ತಾ ಇದ್ವಿ. ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತಾ ಇದ್ವಿ. ಕುಡಿದ್ಮೇಲೆ ತಿರ್ಗಾ ಒಂದು ಅರ್ಧ ಲೀಟ್ರ್ ನೀರು ಕುಡಿಬೇಕು. ಆಮೇಲೆ ನೀರು ತುಂಬ ಕುಡಿಬೇಕಾಗಿತ್ತು ಸರ್. ಒಂದು 2-3 ಲೀಟ್ರ್ 3 ಲೀಟ್ರ್ ಕುಡಿದೀನಿ ನಿಮ್ಮ ವಯಸ್ಸಿಗೆ ಅಂತ ಹೇಳಿದ್ರು. ಈಗ ನನಗೆ 68 ಇಯರ್ಸು. ಆಮೇಲೆ ನಾನು ಅಷ್ಟು ನೀರು ಕುಡಿದು ಇದೆಲ್ಲ ಕುಡಿತಾ ಇದ್ದಾಗ ಪರವಾಗಿರಲಿಲ್ಲ. ಆಮೇಲೆ ಅದು ಏನೂ ಕಮ್ಮಿ ಆಗಿಲ್ಲ. ಅಂದರೆ ಇವರೇನು ಹೇಳಿದ್ರು, ನೀವು ತಗೊಳ್ತಾನೇ ಇರಬೇಕು ಸರ್ ಅಂತ ಹೇಳಿದರು. ಆಮೇಲೆ ನಾವು ಅಷ್ಟೊಂದು ದುಡ್ಡು ಅದು 7,000 ಚಿಲ್ಲರೆ ಆಗುತ್ತೆ ಸರ್ ನನಗೆ 22 ದಿವಸಕ್ಕೆ. 7,200-300 ಆಗುತ್ತೆ. ನಾವು ಅಷ್ಟೊಂದು ದುಡ್ಡು ಎಲ್ಲಿ ಕೊಡೋದು? ಮತ್ತು ಅದು ಸರಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಇನ್ನೊಬ್ಬರು ವಿಕ್ಟರ್ಸ್ ಅಂತ ಇಷ್ಟು ಪ್ರಾಡಕ್ಟ್ ಏನು ಮಾಡಿದ್ರೆ ಇಷ್ಟು ಇಲ್ಲ, ಇದು ಸ್ವಲ್ಪ ಲಾಸ್ಟಲ್ಲಿ ತಗೊಂಡಿರೋದು ಸರ್. ಇಷ್ಟು ಪ್ರಾಡಕ್ಟ್ ಮತ್ತು ಇದೆಲ್ಲ ಇದು ಸಪ್ಲಿಮೆಂಟ್ರಿ, ಇದೆಲ್ಲ ಫುಡ್ಡು. ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತಲ್ಲ? ಟ್ಯಾಬ್ಲೆಟ್ಸ್ ಇದೆ ಸರ್. ಟ್ಯಾಬ್ಲೆಟ್ಸ್ ಇದರಲ್ಲಿ ಹಾಕಿಟ್ಟಿದ್ದೀನಿ, ಬೇರೆದ್ರಲ್ಲಿ ಹಾಕಿಟ್ಟಿದ್ದೀನಿ. ತೋರಿಸ್ತೀನಿ ಸರ್. ಇಷ್ಟು ಟ್ಯಾಬ್ಲೆಟ್ ನೋಡಿ ಸರ್, ಇಷ್ಟು ಟ್ಯಾಬ್ಲೆಟ್ಸು ಸರ್. ಇಷ್ಟು ಎಲ್ಲದರಲ್ಲಿರೋದು ಇವಾಗ ನಾನು ತಗೊಳ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಇದರಲ್ಲಿ ಹಾಕಿಟ್ಟಿದ್ದೀನಿ ಸರ್. ಆಮೇಲೆ ಇದಾಗೋದ್ಮೇಲೆ ಸರ್, ಆಮೇಲೆ ಎಷ್ಟು ವರ್ಷ ಯೂಸ್ ಮಾಡಿದ್ರಿ? ಇದು 1 ವರ್ಷ 3-4 ತಿಂಗಳಾಗಿದೆ. ಅದಾದ್ಮೇಲೆ ಇದು ಒಂದು 4 ತಿಂಗಳಾಯಿತು ಸರ್. ವಿಕ್ಟರ್ಸ್ ಅಂತ ಇದು ಒಂದು 40 ml ತಗೊಳ್ಬೇಕು 2 ಟೈಮ್ ಅಂತ ಹೇಳಿದ್ದೆ. 40 ml ತಗೊಳ್ತಾ ಇದ್ದು. ಅದ್ರ ಜೊತೆಗೆ ಇದು ಸಪ್ಲಿಮೆಂಟ್ ಇದುವೇ ತಗೊಳ್ಬೇಕು ಅಂತಂದರು. ಆಮೇಲೆ ಅವರು ಏನು ಗ್ಯಾರಂಟಿ ಹೇಳಿದ್ರು, ಇದು ತಗೊಳ್ತಾನೆ ಇರಬೇಕು ಸರ್, ನಿಮ್ಗೆ ಗೊತ್ತಾದವ್ರಿಗೆ ಹೇಳಿ ಅಂತ ಹೇಳಿದರು. ಆಮೇಲೆ ಅದಾದಮೇಲೆ ನನಗೆ ಇದರಲ್ಲಿ ಏನು ರಿಸಲ್ಟೇ ಬರಲಿಲ್ಲ ಸರ್. ಇದರಲ್ಲೂ ಏನು ಬರಲಿಲ್ಲ. ಮತ್ತು ನಮ್ಮ ಪ್ರಸಾದ್ ರೆಡ್ಡಿ ಅಂತ ಒಬ್ಬರಿದ್ದಾರೆ, ಅವ್ರು ನಮಗೆ ಸ್ವಲ್ಪ ಫ್ರೆಂಡ್ ಸುಮ್ಮನೆ ಪರಿಚಯ ಇದ್ರು. ಅವರು ಇದು V-ಸ್ಟಾರಲ್ಲಿ ನೋಡಿ ಸರ್, ಇಷ್ಟು ಐಟಮ್ಸ್ ನಾನು ತಗೊಂಡಿದ್ದೆ. ಯಾವ್ದಾದ್ರು ಪ್ರಾಡಕ್ಟ್? ಡೈಬೋ ಕಪ್ ಕಪ್ ಮಾತ್ರ ತಗೊಂಡಿದ್ದೆ. ಆಮೇಲೆ ಈ ಪೇಸ್ಟ್ ಕೂಡ ಇದನ್ನೇ ಉಪಯೋಗಿಸ್ತಾ ಇದ್ದೆ ಸರ್. ಆಮೇಲೆ ಇದು ಇದೊಂದು 20 ದಿವಸಕ್ಕೆ ಇದು ನಾನು ತಗೊಳ್ತಾ ಇದ್ದೆ. ಇದು ನಾನು ತಗೊಂಡಿದ್ದಲ್ವೇ, ಇದನ್ನು ನಮ್ಮ ಮೊಮ್ಮಗಗೆ ಕೊಟ್ಟೆ ಸರ್. ನಮ್ಮ ಮೊಮ್ಮಗ ಒಂದು ಸ್ವಲ್ಪ ಬಿಟ್ಟು ಸರಿಯಾಗಿ ಮಾತಾಡೋದೇ ಗೊತ್ತಾಗಲ್ಲ, ತುಂಬ 11 ವರ್ಷ ಆಗೋಯ್ತಲ್ಲ. ಆಮೇಲೆ ಅವನಿಗೆ ಇವರು ನಮ್ಮ ಪ್ರಸಾದ್ ರೆಡ್ಡಿ ಸರ್ ಹೇಳಿದ್ರು, ಇದನ್ನು ಕೊಡಿ ನೀವು ಹೌದು ಸರ್. ಅವನು ಇದು ಕೊಡಿ ಸರ್ ನೀವು ನೋಡಿ ಅಂತಂದರು. ಅವ್ನಿಗೆ ಇನ್ನೂ ಕೊಟ್ಟು ಇದು ನಾನು ತಗೊಳ್ಳೋವಾಗೆ ಕೊಟ್ಟಿದ್ದು. ನಾನು ತಗೊಂಡ್ಮೇಲೆ ಒಂದು 5-6 ದಿವಸ ಲೇಟಾಗಿ ಕೊಟ್ಟಿದ್ದು. ಆವಾಗ ತೊದಿತಾ ಇದ್ದ ಅವನು ತುಂಬ. ಈ ರೆಡ್ಡಿ ಸರ್ಗೆ ನಾನು ಕಳಿಸಿದ ಮೇಲೆ ಅವ್ರು ಏನು ಮಾಡಿದ್ರು, ಅದನ್ನು ಇಟ್ಕೊಂಡ್ರು. ಇವಾಗ ಒಂದು 3-4 ದಿವಸ ಹಿಂದೆ ತಿರ್ಗಾ ಕಳಿಸಿದ್ಮೇಲೆ ಇದು ಚೆನ್ನಾಗಿ ಗುಡ್ ಸರ್, ಚೆನ್ನಾಗಿ ಮಾತಾಡಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ರಾತ್ರಿ ಕೂಡ ಅವನಿಗೆ ಕೇಳಿದೆ, ನಾನು ಇನ್ನೊಂದು ಕೊಡ್ತೀನಪ್ಪ ನಿಮಗೆ, ಆಮೇಲೆ ನಿಮ್ಗೆ ಕೊಡ್ಬೋದು ಸರ್. ಆರಾಮಾಗಿ ಎಷ್ಟು ದಿನ, ಒಂದು 18 ವರ್ಷ ತನಕ ಕೊಡ್ಬೋದು. ಆಮೇಲೆ ರಿಸಲ್ಟ್ ಬರುತ್ತೆ. ನೀವು 21 ರಿಸಲ್ಟ್ ಬಂದಿದೆಯಾ? ಸರ್ ಬಂದಿದೆ ಇವಾಗ ನನಗೆ ರಿಸಲ್ಟು. ಏನು ತೊಂದರೆ ಇಲ್ಲ, ಅದಕ್ಕೆ ನಾನು ತಗೊಳ್ತಾ ಇದ್ದೀನಿ. ನಮ್ಗೆ ಗೊತ್ತಿರೋರ್ಗೂ ಹೇಳ್ತಾ ಇದ್ರು. ಇನ್ನೊಂದೇ ಉದ್ದೇಶ ಏನಂತಂದರೆ, ಯಾಕೆಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ದುಡ್ಡಿನ ಅವಶ್ಯಕತೆ ಏನು ಅಷ್ಟೊಂದಿಲ್ಲ. ಬೇರೆ ಹೆಲ್ತ್ ಬಗ್ಗೆ ಬೇರೆ ಜನಗಳಿಗೂ ನಾನು ಇವಾಗ ಹೇಳ್ತಾ ಇದ್ದೀನಿ. ಅವ್ರಿಗೆ ಹೆಲ್ತ್ ಕೊಟ್ಟರೆ ನಾವೇನು ಅದರಲ್ಲಿ ಇದರಲ್ಲಿ ಈ ಥರ ಆರ್ಬಲ್ ಲೈಫು ವಿಕ್ಟರ್ಸ್ ಅದರಲ್ಲಿ ಆ ಥರ ನೀವು ತಗೊಳ್ತಾನೇ ಇರಬೇಕು ಅಂತ ಹೇಳಿಲ್ಲ. ನೀವು ತಗೊಳ್ಳಿ ಸರ್, ಇದು ತಗೊಳ್ಳಿ, ಇಷ್ಟು ದಿವಸ ತಗೊಳ್ಳಿ, ನಿಮಗೆ ಕ್ಲೀನಾಗಿ ಚೆನ್ನಾಗಿ ಆಗಿಬಿಡುತ್ತೆ. ಆಮೇಲೆ ನೀವು ತಗೊಳ್ಳೋದೇ ಬಿಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಆಮೇಲೆ ನಮಗೂ ಅದೇ ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಅದೇ ಕೊಟ್ಬಿಟ್ಟು ನಮ್ಗೆ ಗೊತ್ತಿರೋರ್ಗೆ ಹೇಳಿ ಕೊಡಿಸ್ತಾ ಇದ್ದೀವಿ ಸರ್. ಇದು ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು MD ಸರ್ ಅಂತ. ಥ್ಯಾಂಕ್ ಯು MD ಸರ್. ಥ್ಯಾಂಕ್ ಯು.